ನಮಸ್ಕಾರ ಸ್ವಾಮಿಗಳ. ಇವತ್ತು ಲಾಸ್ಟ್ನೇ ದಿನ ಇರುಮುಡಿ. ಇವತ್ತು ಭಾನುವಾರ. ಇವತ್ತು 50 kg ಟೊಮೊಟೊ ಬಾತ್ ಮಾಡ್ತಾಯಿದ್ದೀವಿ. ತೋರಿಸ್ತೀವಿ ಬನ್ನಿ. ಇವತ್ತು ಹೊರಡ್ಬೇಕಾದ್ರೆ ಬಸ್ಸು ಇದ್ರದ್ದು ಇರುಮುಡಿ ಕಟ್ಟೋದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ನೋಡೋರಂತೆ ಯಾವ ಥರ ಪಲಾವ್ ಮಾಡ್ತಾಯಿದ್ದೀವಿ ಅಂತ. ನೋಡಿದ್ರಲ್ಲ ಸಮಯ ಹೊರಗಡೆ ಕೊಡ್ತಾ ಇದ್ದೀವಿ. ಹಿಡೀರಿ ಮುಚ್ಕೊಂಡು ಹಿಡೀರಿ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಆಯ್ ಸಾಂಬುಗಳು ಸಾಂಬಾಳು ಬರೀ ಅಡುಗೆ ಕೆಲಸನೇ ಸರಿ. 50 kg ಟೊಮೊಟೊ ಬಾತ್ ಸಮಯ ಮಾಡ್ತಾ ಇರೋದು. ಮದುವೆಗೆ ಕಾರ್ಯಗಳಿಗೆ ಏನಾದಿದ್ರೆ ಕರೀರಿ ಸಮಯ, ನಂಬರ್ ಹಾಕ್ತೀವಿ, ಫೋನ್ ಮಾಡಿರಿ ಬರ್ತಾರೆ. ಸರಿ ಸ್ವಾಮಿ, ಇರುಮುಡಿ ಕಟ್ಬೇಕಾದ್ರೆ ಸಿಗ್ತೀವಿ. ನೆಕ್ಸ್ಟು ಬಸ್ಸು ಹೊರಡ್ಬೇಕಾದ್ರೆ ಸಿಗ್ತೀವಿ. ಸಾಂಬುಗಳೇ ಫೈನಲಿ ಬಾತ್ ರೆಡಿ ಆಯಿತು. ಆದರೆ ನೋಡಿ ನಮ್ಮ ಸಾಂಬುಗಳು ರೆಡಿ ಮಾಡಿ ನೋಡ್ತಾವ್ರೆ. ಆದರೆ ಸಾಂಬುಗಳೇ ಎಲ್ಲ ಭಕ್ತಾದಿಗಳು ಬರಬೇಕು, ಪ್ರಸಾದ ಈಸ್ಕೊಂಡು ಹೋಗ್ಬೇಕಂತ ವಿನಂತಿ. ಫೈನಲ್ ಎಲ್ಲರೂ ಬರ್ಬೇಕು ಸ್ವಾಮಿ. ಎಲ್ಲರದು ಫೈನಲ್ ಆಗಿ ರೆಡಿ ಆಗಿದೆ ಅಪ್ಪ. ಬನ್ನಿ ಎಲ್ಲರೂ ನೋಡಿ. ಎಲ್ಲ ಪ್ಲೇಟ್ ಕೊಡ್ತಾವ್ರೆ ಸಾಂಬುಗಳು. ನೋಡಿ ಸಾಂಬುಗಳೆಲ್ಲ ಇಡ್ಬಿಡಿ ಕಟ್ತಾವ್ರೆ. ಬನ್ನಿ ಎಲ್ಲರೂ. ಎಲ್ಲ ಅಡುಗೆ ಸಾಮಾನು ಎಲ್ಲ ಐತೆ, ಬರಬೇಕು ಎಲ್ಲರೂ ನೋಡಿ ಸ್ವಾಮಿ. ಇನ್ನೂ ಮಾಡ್ತಾ ಇದ್ದೀವಿ ಸ್ವಾಮಿ. ಇದು ಸಾಕಾಗಿಲ್ಲ ಅಂತ ಹೇಳಿದ್ರೆ ಭಕ್ತಾದಿಗಳು ಹಂಗೆ ಹೋಗ್ಬಾರ್ದು ಅಂತ ಹೇಳಿ ಸ್ವಾಮಿ. ಇನ್ನೊಂದು 20 kg ಮಾಡ್ತಾ ಇದೀವಿ ಸ್ವಾಮಿ. ಆದರೆ ಫೈನಲಿ ಎಲ್ಲರೂ ಬರ್ಬೇಕು ಸ್ವಾಮಿಗಳೇ. ನೋಡೋದ್ರಲ್ಲ ಸ್ವಾಮಿ, ಅಂದಾನ ಎಲ್ಲ ಮುಗೀತು. ಟೊಮೊಟೊ ಬಾತ್ ಮಾಡಿದ್ದು ಅಂದಾನಕ್ಕೆ ಎಲ್ಲ ಮುಗಿದಾದ್ಮೇಲೆ ಇರುಮುಡಿ ಎಲ್ಲ ಕಟ್ಟಿ ಹೊರಟಿದ್ದೀವಿ. ಬಸ್ ಕತ್ತಬೇಕು ಇವಾಗ. ಫೈನಲಿ ಸ್ವಾಮಿಗಳೆಲ್ಲ ಕಾಲುಗಳು ಸಣ್ಣ ಮಾಡ್ಕೊತಿದ್ದಾರೆ. ನಾವಿಲ್ಲಿದ್ದೀವಿ ಅಂದರೆ ತೋರಿಸ್ತೀನಿ ಇರಿ, ಬರ್ತೀವಿ ಮುಂದಕ್ಕೆ. ನನ್ನ ಮಗ ಸ್ವಾಮಿ ಅಂತೂ ಫುಲ್ ಝೂಮ್ ಮಾಡಿದೆ ನೋಡಿ. ನನ್ನ ಮಗ ಸ್ವಾಮಿ ಅಂತೂ ಫುಲ್ ಶೇಕ್ ಆಗ್ತಿದ್ರು. ಯಾಕೆ ಅಂದರೆ ಇರುಮುಡಿ ತುಂಬ ಜಾಸ್ತಿ ವೆಯ್ಟ್ ಇತ್ತು. ಯಾಕೆ ಅಂದರೆ ಸ್ವಾಮಿಗಳು ಮಣಿಕಂಠ ಸ್ವಾಮಿ ಅಂತೇಳಿ ತುಪ್ಪದ ಕಾಯಿ 5 ಕಾಯಿ ತುಂಬಿಸ್ಬಿಟ್ರು. ನಮಗೆ ಬರೀ 3 ಕಾಯಿ ತುಂಬಿದ್ದು. ಹಂಗಾಗಿ ಅವರು ಇರುಮುಡಿ ಅವರೇ ಊರಲಿ ಅಂದ್ಬಿಟ್ಟು ಬಸ್ಕಂಟ ಅವ್ರ ತಲೆ ಮೇಲೆ ಇಕ್ಕೊಂಡು ಕರ್ಕೊಂಬಂದಿದ್ದು. ಹಂಗಾಗಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇತ್ತು, ಸ್ವಲ್ಪ ಶೇಕ್ ಆಗ್ತಿದ್ರು. ಅದೇನು ಕೊಡ್ತಾ ಇರೋದು ಅಂದರೆ ಈ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದು. ಶಬರಿಮಲೆಗೆ ಹೋಗೋಕ್ಕೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಬೇಕಲ್ಲ, ಹಂಗಾಗಿ ಅದು ಆನ್ಲೈನ್ ಬುಕ್ಕಿಂಗ್ ಕೊಟ್ಟರು. ಹಂಗಾಗಿ ಮಾಡಿದ್ದು. ಈಗ ಬರ್ತೀವಿ ನೋಡಿ. ನಾನು ನನ್ನ ಮಗ ಇಬ್ಬರು ಬರ್ತೀವಿ ನೋಡಿ. ಸ್ವಾಮಿಗಳು ಶೇಕ್ ಆಗ್ತವ್ರೆ. ಅವ್ರು ಆವಾಗಲೇ ಹೇಳ್ಬಿಟ್ರು, ನಾನು ನೆಕ್ಸಲಿಗಂತೂ ಬರಲ್ಲ ಸ್ವಾಮಿ ಅಂತ. ಅವರು ಕುಕ್ಕರ್ ವಿಸಿಲ್ಲು ಮರ್ತುಬಿಟ್ಟಿದ್ರು. ಕುಕ್ಕರ್ ವಿಸಿಲ್ಲು ನಮ್ಮ ಸೈಡ್ ಬ್ಯಾಗಿಗೆ ಹಾಕಿದ್ರು. ಹಂಗಾಗಿ ಈಗ ಹೊರಡ್ತೀವಿ. ಎಲ್ಲ ಕಾಲು ಸಣ್ಣ ಮಾಡ್ಕೊಂಡಾಯ್ತು. ನಾವು ಹೊರಟು ಈಗ ಬಸ್ಸಿನ ಸುತ್ತ 3 ರೌಂಡ್ ಹೊಡಿಬೇಕು. ಬನ್ನಿ ತೋರಿಸ್ತೀನಿ ಅದನ್ನು. ಮೂರು ರೌಂಡ್ ಹೊಡಿತಾ ಇದ್ದೀವಿ. ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಅಂದ್ಕೊಂಡು ಕೂತ್ಕೊಂಡು ಹೊಡಿತಾ ಇದ್ದೀವಿ. ಈಗ ಗಾಡಿಗೆ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಸ್ವಾಮಿಗಳು, ಗುರುಗಳು. ಪೂಜೆ ಎಲ್ಲ ಆದಮೇಲೆ ನಾವು ಒಳಗಡೆ ಎತ್ತಿ ಇರುಮುಡಿ ಎಲ್ಲ ಮೇಲ್ಗಡೆ ಟಾಪ್ ಮೇಲೆ ಕೊಟ್ಬಿಟ್ಟು ಒಳಗಡೆ ಎತ್ತಿ ಕೂತ್ಕೊಬೇಕು ಸ್ವಾಮಿ. ಮೂರು ರೌಂಡ್ ಹೊಡಿಲೇಬೇಕು. ಬರ್ತಾ ಅದೇ ನೋಡಿ. ನನ್ನ ಮಗ ಸ್ವಾಮಿ ಅಂತೂ ಫುಲ್ ಶೇಕಿಂಗ.
ಅಯ್ಯೋ ನೆಕ್ಸ್ಟು ಇದೆಲ್ಲ ಆದಮೇಲೆ ನಂಜನಗೂಡಲ್ಲಿ ಸಿಗ್ತೀನಿ. ನಂಜನಗೂಡಲ್ಲಿ ಅಲ್ಲಿ ಫಸ್ಟ್ ಸ್ನಾನ ಮಾಡ್ಕೊಂಡು ಅಲ್ಲಿ ದರ್ಶನ ಮಾಡಬೇಕು, ಅಲ್ಲಿ ಶರಣಕ್ಕೆ ಹೋಗ್ಬೇಕು. ಅಲ್ಲಿ ಸಿಗ್ತೀನಿ ಬನ್ನಿ, ಬಸ್ಗೆಲ್ಲ ಹತ್ತಾದ್ಮೇಲೆ.